ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಗೃಹಿಣಿ ಕೈರುಚಿಗೆ ಸ್ವಾಗತ. ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ, ಆಗ ಮೊದಲಿಗೆ ವೀಡಿಯೋಗಳು ಬರುತ್ತೆ, ಆಗ ನೀವು ಮೊದಲಿಗೆ ವೀಡಿಯೋಗಳನ್ನು ನೋಡಬಹುದು. ನಾನು ತಾಳಿಪೀಠ ಮಾಡ್ತಾಯಿದ್ದೀನಿ. ಈಗ ಅದಕ್ಕೆ ಒಂದು ದೊಡ್ಡ ತಟ್ಟೆ ತೊಗೊಂಡಿದ್ದೀನಿ. ಅದರಲ್ಲಿ 1 ಬೌಲು ಜೋಳದ ಹಿಟ್ಟು, ಬಿಳಿ ಜೋಳದ ಹಿಟ್ಟು, ಅದರಲ್ಲಿ ಅರ್ಧ ಬೌಲು ಗೋಧಿ ಹಿಟ್ಟು, ಅದರಲ್ಲಿ ಅರ್ಧ ಬೌಲು ಅಕ್ಕಿ ಹಿಟ್ಟು, ಅದರಲ್ಲಿ ಅರ್ಧ ಬೌಲು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. 4 ಥರ ಹಿಟ್ಟುಗಳನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ತಾಲಿಪೀಠ ಮಾಡೋದಕ್ಕೆ. ಅದಕ್ಕೆ ಧನಿಯಾ ಪೌಡರ್ 1 ಸ್ಪೂನು, ಮನೆಯಲ್ಲಿ ಮಾಡಿ ಇಟ್ಕೊಂಡಿರೋಂತಹ ಧನಿಯಾ ಪೌಡರ್ 1 ಸ್ಪೂನು. ಈಗ ಅಚ್ಚ ಖಾರದ ಪುಡಿ 1 ಸ್ಪೂನು, ಅರಿಶಿಣದ ಪುಡಿ ಅರ್ಧ ಸ್ಪೂನು, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಖಾರನೂ ಅಷ್ಟೇ ನಾವು ನೋಡಿಕೊಂಡು 2 ಸ್ಪೂನ್ ಬೇಕಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮನೆಯಲ್ಲಿ ಜಜ್ಜಿಟ್ಕೊಂಡಿರೋ ಅಂತಹ ಬೆಳ್ಳುಳ್ಳಿ ಒಂದು 10 ಎಸಳು ಹಾಕ್ಕೊಂಡಿದ್ದೀನಿ. ಈಗ ಮನೆಯಲ್ಲಿ ಜಜ್ಜಿಟ್ಕೊಂಡಿರೋಂತಹ ಶುಂಠಿ, 1 ಇಂಚು ಶುಂಠಿ ಜಜ್ಜಿಟ್ಕೊಂಡಿರೋದು, ದಪ್ಪುಗೆಡ್ಡೆ 2 ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು. ಈರುಳ್ಳಿ ತಾಳಿಪೀಠಕ್ಕೆ ಜಾಸ್ತಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ದಪ್ಪುಗೆಡ್ಡೆ 2 ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು, ಅದಕ್ಕೆ ಬಿಳಿ ಎಳ್ಳು 1 ಸ್ಪೂನು, 2 ಸ್ಪೂನು ಬಿಳಿ ಎಳ್ಳು, ಜೀರಿಗೆ 1 ಸ್ಪೂನು, ಈಗ ಅದಕ್ಕೆ ನುಗ್ಗೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು 2 ಹಿಡಿಯಷ್ಟು ನುಗ್ಗೆ ಸೊಪ್ಪನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪು ಒಂದು ಅರ್ಧ ಹಿಡಿ ಹೆಚ್ಚು ಕಡಿಮೆ ಹಾಕ್ಕೊಳ್ಬೋದು. ಇನ್ನೂ ಒಂದು ಅರ್ಧ ಹಿಡಿ ಬೇಕಾದರೆ ಹಾಕ್ಕೊಳ್ಬೋದು ಹೆಚ್ಚಿಗೆ, ಇಲ್ಲಾಂದರೆ ಇನ್ನೂ ಒಂದು ಅರ್ಧ ಹಿಡಿ ಕಮ್ಮಿ ಬೇಕಾದರೂ ಹಾಕ್ಕೊಳ್ಬೋದು. ಇಷ್ಟೇ ಅಂತ ಏನು ಇದಕ್ಕೇನಿಲ್ಲ. ಈಗ ನಾನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ನುಗ್ಗೆ ಸೊಪ್ಪನ್ನು. ನುಗ್ಗೆ ಸೊಪ್ಪಿಂದ ನಾನೀಗ ತಾಳಿಪೀಠ ಮಾಡ್ತಾಯಿದ್ದೀನಿ. ಅದಕ್ಕೆ ತಣ್ಣೀರಿಂದ ನಾನು ಕಲಿಸ್ಕೊಳ್ತಾ ಇದ್ದೀನಿ ಹಿಟ್ಟನ್ನು. ಹೀಗೆ ಸ್ವಲ್ಪನೇ ಹಿಟ್ಟನ್ನು ಹಾಕಿ ನಾವು ನೋಡಿಕೊಂಡು ನೀರನ್ನು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಒಂದೇ ಸರ್ತಿ ಜಾಸ್ತಿ ಹಾಕಿ ಕಲಸೋ ಹಾಗಿಲ್ಲ, ತೆಳ್ಳಗಾಗುತ್ತೆ. ಹಾಗಾಗಿ ಸ್ವಲ್ಪನೇ ಹಾಕಿ ಕಲಿಸ್ಕೋಬೇಕು. ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ಇದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡ ಹಿರಿಯರವರೆಗೂ, ವಯಸ್ಸಾದವರವರೆಗೂ ಎಲ್ಲರಿಗೂ ಒಂದು ಆರೋಗ್ಯಕರವಾದಂತಹ ಸೊಪ್ಪು ಇದು. ನುಗ್ಗೆ ಸೊಪ್ಪನ್ನು ನಾವು ವಾರದಲ್ಲಿ 1 ದಿವಸ ಆದ್ರೂ ಮನೆಯಲ್ಲಿ ಉಪಯೋಗಿಸೋದು. ಸಾಂಬಾರು ಮತ್ತು ಈ ಥರ ರೊಟ್ಟಿಗಳಲ್ಲಿ ಹಾಕಿ ಉಪಯೋಗಿಸೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇದರಲ್ಲಿ ಔಷಧೀಯ ಗುಣಗಳಿರುತ್ತೆ. ಈ ರಕ್ತಹೀನತೆ ಇರೋರಿಗೆ ಈ ಸೊಪ್ಪಿನ ನಾವು ವಾರದಲ್ಲಿ 1 ದಿವಸ ಅಥವಾ 2 ದಿವಸನೂ ಮಾಡಿಕೊಡಬಹುದು. ಆಗ ಅವ್ರಿಗೆ ರಕ್ತ ಚೆನ್ನಾಗಿ ಬರುತ್ತೆ. ರಕ್ತಹೀನತೆ ಇರೋರಿಗೆ, ರಕ್ತ ಕಡಿಮೆ ಇರೋರಿಗೆ ಇದು ಮೆಡಿಸಿನ್ ಥರ. ಔಷಧಿ ಗುಣಗಳು ತುಂಬ ಇದೆ ಇದರಲ್ಲಿ, ನುಗ್ಗೆ ಸೊಪ್ಪಿನಲ್ಲಿ. ಇದನ್ನು ನಾವು ಹೀಗೆ ಸ್ವಲ್ಪನೇ ನೀರನ್ನು ಹಾಕಿ ಕಲಿಸ್ಕೊಳ್ಬೇಕು. ನಾವು ಬರೀ ತಾಳಿಪೀಠಗೆ ಅಷ್ಟೇ ಅಲ್ಲದೆ ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಮತ್ತು ಗೋಧಿ ರೊಟ್ಟಿ, ಅಕ್ಕಿ ರೊಟ್ಟಿಗೂ ನಾವು ಹಾಕಿ ಕಲಿಸ್ಕೊಳ್ಬೋದು. ಈಗ ನೋಡಿ, ಈ ಥರ ಅದಕ್ಕಿರಬೇಕು. ಹಿಟ್ಟು ಕಲಸಿದ್ದಾಯಿತು, ಅದಕ್ಕಿರಬೇಕು. ರಾಗಿ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿ ಕಲಿಸ್ತೀವಲ್ಲ, ಆ ಥರ ಅದಕ್ಕಿರಬೇಕು. ಹೀಗೆ ತೆಳ್ಳಗಿರಬೇಕು. ಹಿಟ್ಟು ಕಲಸಿದ್ದಾಯಿತು. ಈಗ ನಾನು ಬಟರ್ ಪೇಪರ್ ತೊಗೊಂಡಿದ್ದೀನಿ ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದನ್ನೆಲ್ಲ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಎಣ್ಣೆನೆಲ್ಲ ಹೀಗೆ ಸವರ್ಕೊಳ್ಬೇಕು. ಈಗ ಸವರ್ಕೊಂಡು
ಈಗ ಇದರಿಂದ ನಾನು ಉಂಡೆ ಮಾಡ್ಕೊಳ್ತೀನಿ. ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆ ಮಾಡ್ಕೋಬೇಕು. ನಾನಿಲ್ಲಿ ಮೀಡಿಯಮ್ ಸೈಜ್ಗೆ ಆಗೋಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ಈಗ ಅದರಿಂದ ನಾನು ತಾಳಿಪೀಠನ್ನು ತಟ್ಕೊಳ್ತೀನಿ. ಹೀಗೆ ನೋಡಿ, ಸಾಫ್ಟಾಗಿರೋದ್ರಿಂದ ಹಿಟ್ಟು ಬೇಗ ತಟ್ಕೊಳ್ಬಹುದು. ಈ ಥರ ಕಲಿಸ್ಕೊಂಡ್ಬಿಟ್ರೆ ಹಿಟ್ಟು ಬೇಗ ತಟ್ಕೊಳ್ಬಹುದು. ಬೇಗ ನಾವು ತಾಳಿಪೀಠನೆಲ್ಲ ಮಾಡ್ಕೊಳ್ಬಹುದು. ನಾವು ಇದನ್ನು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಕೋಬಹುದು. ಇದು ತಟ್ಟಿದ್ದಾಗಿದೆ. ಇದಕ್ಕೆ ನಾನು ಮೇಲಿಂದ ಒಂದು ಸ್ವಲ್ಪ ಎಳ್ಳನ್ನು ಹಾಕ್ತೀನಿ, ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಅಂಥೇಳಿ, ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಎಳ್ಳು ಹೆಚ್ಚಿಗೆ ಹಾಕ್ಕೋಬಹುದು. ಈಗ ಅದನ್ನು ಕೈಯಿಂದ ತಟ್ತಾ ಇದ್ದೀನಿ. ಆಯ್ತು, ಈಗ ಅದು ಸ್ಟವ್ ಹಚ್ಚಿ ಹೆಂಚಿಟ್ಟಿದ್ದೀನಿ. ಹೆಂಚು ಕಾದಿದೆ. ಅದಕ್ಕೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಹೀಗೆ ಸವರ್ಕೊಳ್ತೀನಿ. ಈಗ ತಟ್ಟಿಟ್ಕೊಂಡಿರುವಂತಹ ತಾಳಿಪೀಠನ್ನು ನಾನಿಲ್ಲಿ ಹೆಂಚು ಮೇಲೆ ಹಾಕಿದ್ದೀನಿ. ರೊಟ್ಟಿ ಮಾಡೋ ಹೆಂಚದು, ಕಬ್ಬಿಣದ ಹೆಂಚು ಇಟ್ಟಿರೋದು. ಈಗ ಅದು ಪೇಪರ್ ಬಿಡಬೇಕು. ಆ ಪೇಪರ್ ಬಿಟ್ಟಿದ್ದೆಗೆ ತೆಗೆದಿದ್ದೀನಿ. ಈಗ ಒಂದು ಸೈಡ್ ಬೇಯಬೇಕದು. ಈಗ ನಾನು ಅದಕ್ಕೆ ಒಂದು ಅರ್ಧ ಸ್ಪೂನು ತುಪ್ಪ ಹಾಕಿ ಸವರ್ಕೊಳ್ತಾ ಇದ್ದೀನಿ. ಹೀಗೆ ಇಲ್ಲಿ ನಾವು ತುಪ್ಪ ಆದರೂ ಹಾಕ್ಕೋಬಹುದು, ಎಣ್ಣೆ ಆದರೂ ಹಾಕ್ಕೋಬಹುದು. ನಾನಿಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಕ್ದೇನೂ ನಾವು ಹಾಗೇನೂ ಮಾಡ್ಕೊಳ್ಬೋದು, ಚೆನ್ನಾಗೇ ಇರುತ್ತೆ. ಆದರೆ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಒಂದು ಸೈಡ್ ಆಗಿದೆ, ತಿರುವಾಕ್ಕೊಳ್ತಾ ಇದ್ದೀನಿ. ಬೆಂದ ಮೇಲೆ ನಾವು ನೋಡಿ ತಿರುವಾಕ್ಕೊಳ್ಬೇಕು. ಮೊದಲೇ ತಿರುವಾಕ್ಕೊಂಡ್ರೆ ಕಿತ್ತೋಗುತ್ತೆ ಅದು ರೊಟ್ಟಿ, ತಾಳಿಪೀಠ ಕೀಳುತ್ತೆ. ಈಗ ಈ ಕಡೆ ಒಂದು ಅರ್ಧ ಸ್ಪೂನು ತುಪ್ಪನೇ ಹಾಕ್ಕೊಂಡು ಸೋರ್ಕೊಳ್ತಾ ಇದ್ದೀನಿ. ಈಗ ನಾವು ಸುತ್ತು ತಿರುಗಿಸಿ ಸುತ್ತು ಬೇಯಿಸ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಪೂರ್ತಿ ಎತ್ತಿದ್ರೆ ಕಪ್ಪಗಾಗೋಗುತ್ತೆ, ಸಿಯುತ್ತೆ. ಅದರಿಂದ ಸುತ್ತು ಹೀಗೆ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಬೇಕು. ಈಗ ಒಂದು ಸೈಡ್ ಬೇಯಿಸ್ಕೊಂಡಿದ್ದಾಗಿದೆ. ಈಗ ಆ ಕಡೆ ಕರೆಕ್ಟಾಗಿ ಬೇಯಿಸ್ಕೊಂಡಿದ್ದೀನಿ. ಈಗ ಈ ಕಡೆ ತಿರುವಾಕಿ ಈ ಕಡೆ ಹೀಗೆ ಸುತ್ತೂ ಬೇಯಿಸ್ಕೊಳ್ಬೇಕು. ತಿರುವಾಕಿ ಜರುಗಿಸ್ಕೊಂಡು ನಾವು ಹೀಗೆ ಬೇಯಿಸ್ಕೊಳ್ಬೇಕು. ಈ ಕಡೆ ಒಂದು ಸ್ವಲ್ಪ ಬೇಯಿಸ್ಕೊಳ್ತೀನಿ. ಈಗ ಇದಾಗಿದೆ, ತೆಕ್ಕೊಳ್ತೀನಿ. ಇದನ್ನು ತೆಕ್ಕೊಂಡಿದ್ದೀನಿ. ಈಗ ಇನ್ನೊಂದು ತಾಳಿಪೀಠನ್ನು ನಾನಿಲ್ಲಿ ತಟ್ಕೊಳ್ತೀನಿ. ಬಟರ್ ಪೇಪರ್ಗೆ ಎಣ್ಣೆ ಹಾಕಿ ಸವರ್ಕೊಳ್ತಾ ಇದ್ದೀನಿ. ಒಂದು ಉಂಡೆನ ತೊಗೊಂಡಿದ್ದೀನಿ, ಅದನ್ನು ಹೀಗೆ ತಟ್ಕೊಳ್ತಾ ಇದ್ದೀನಿ. ಹೀಗೆ ರೌಂಡಾಗಿ ತಟ್ಕೊಳ್ಬೇಕು. ಅದಕ್ಕೆ ಒಂದು ಸ್ವಲ್ಪ ಎಳ್ಳು ಹಾಕಿದ್ದೀನಿ ಮೇಲೆ, ಅದನ್ನು ತಟ್ಕೊಳ್ತಾ ಇದ್ದೀನಿ. ಈಗ ಒಂದು ಬಾಕ್ಸ್ ಮುಚ್ಚಳ ತೊಗೊಂಡು ಅದರಿಂದ ನಾನು ರೌಂಡ್ ಮಾಡ್ಕೊಳ್ತಾ ಇದ್ದೀನಿ. ರೌಂಡಾಗಿ ಬರಲಿ ಅಂತ ಅಷ್ಟೇ, ಈ ಥರ ಮಾಡ್ಕೊಳ್ಳೇಬೇಕು ಅಂತ ಏನಿಲ್ಲ. ಹಾಗೇನು ನಾವು ಬೇಯಿಸ್ಕೊಳ್ಬೋದು. ನಾನು ಒಂದು ರೌಂಡಾಗಿ ಕಾಣಲಿ ಅಂತ ಈ ಥರ ನಾನು ರೌಂಡ್ ಮಾಡ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂತ. ನೋಡಿ, ಈಗ ರೌಂಡ್ಗೆ ಚೆನ್ನಾಗಿ ಕಾಣ್ತಾ ಇದೆ, ಬಂದಿದೆ ರೌಂಡಾಗಿ. ಈಗ ಹೆಂಚು ಕಾದಿದೆ, ಅದಕ್ಕೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿಕೊಂಡು ತಾಳಿಪೀಠನ್ನು ಹೆಂಚು ಮೇಲೆ ಹಾಕ್ಕೊಳ್ತೀನಿ. ಪೇಪರ್ ಬಿಡಬೇಕೀಗ ಅದು. ಪೇಪರ್ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ನಾವು ಮೀಡಿಯಮ್ ಫ್ಲೇಮು ಮತ್ತು
ಫುಲ್ ಫ್ಲೇಮಲ್ಲಿ ನೋಡಿಕೊಂಡು ನಾವು ಇಟ್ಕೊಂಡು ಇದನ್ನ ಬೇಯಿಸ್ಕೊಳ್ಬೇಕು. ಫುಲ್ ಕಮ್ಮಿ ಮಾಡಿದ್ರೆ ಬೇಯೋದಿಲ್ಲ. ಈಗ ಒಂದು ಅರ್ಧ ಸ್ಪೂನು ತುಪ್ಪ ಹಾಕಿ ಸವರ್ಕೊಳ್ತೀನಿ. ಇದು ಈ ಸೈಡ್ ಆಗಿದೆ, ತಿರುವಾಕ್ಕೊಳ್ತೀನಿ. ಈ ಸೈಡ್ ಒಂದು ಅರ್ಧ ಸ್ಪೂನು ತುಪ್ಪ ಹಾಕ್ಕೊಳ್ತೀನಿ. ತುಪ್ಪ ಹಾಕಿ ಸವರ್ಕೊಳ್ತೀನಿ. ಮನೆಯಲ್ಲಿ ಈ ಥರ ನಾವು ನುಗ್ಗೆ ಸೊಪ್ಪು ಎಲ್ಲ ಥರ ಸೊಪ್ಪುಗಳಿಂದ ನಾವು ತಾಳಿಪೀಠುಗಳನ್ನು ಮಾಡಿಕೊಟ್ರೆ ಮಕ್ಕಳು ಖುಷಿಯಿಂದ ತಿಂತಾರೆ. ಅವ್ರಿಗೆ ನಾವು ಹೊರಗಡೆಯಿಂದನೇ ಬೇಕ್ರಿಯಿಂದ ಅದು ಇದು ತಂದುಕೊಡ್ತೀವಲ್ವ, ಅದ್ರ ಬದಲು ಈ ಥರನೇ ಮಾಡಿಕೊಡ್ಬಹುದು. ಇದನ್ನು ನಾವು ಬೆಳಗಿನ ತಿಂಡಿಗೂ ಮಾಡ್ಕೊಳ್ಬಹುದು, ನೈಟು ನಾವು ಈ ಥರ ತಾಳಿಪೀಠನ್ನು ಮಾಡ್ಕೋಬಹುದು. ಇದಕ್ಕೇನು ಚಟ್ನಿ ಪಲ್ಯ ಏನು ಬೇಕಾಗೋದಿಲ್ಲ, ಹಾಗೇ ತಿನ್ನಬಹುದು. ಇದಕ್ಕೆ ನಾವು ಎಲ್ಲ ಮಸಾಲೆಗಳನ್ನು ಹಾಕಿರ್ತೀವಲ್ವ, ಹಾಗಾಗಿ ಒಂಚೂರು ತುಪ್ಪ ಇದ್ರೂ ಆಯಿತು ಅಥವಾ ಮೊಸರಿದ್ರೂ ಆಯಿತು, ಇಲ್ಲ ಅಂತಂದರೆ ಏನು ಇಲ್ಲ ಅಂದ್ರೂ ನಾವು ಹಾಗೆ ಇದನ್ನು ತಿನ್ಕೋಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಅದಾಯಿತು, ತೆಕ್ಕೊಂಡೆ. ಈಗ ನೋಡಿ ಎಲ್ಲ ಮಾಡಿದ್ದನ್ನೆಲ್ಲ ತೋರಿಸ್ತಾ ಇದ್ದೀನಿ, ಎಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ. ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ, ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ. ಇದು ದೊಡ್ಡವರಿಗೂ ತುಂಬ ಇಷ್ಟ ಆಗುವಂತಹ ತಿಂಡಿ ಇದು. ಮಕ್ಕಳು ಹೊರಗಡೆ ತಿಂಡಿನೆಲ್ಲ ತಿಂದಿರ್ತಾರಲ್ಲ, ಆಗ ಅವ್ರಿಗೆ ಈ ಥರ ನುಗ್ಗೆ ಸೊಪ್ಪಿಂದ ಮಾಡಿಕೊಟ್ರೆ ರೊಟ್ಟಿಗಳನ್ನು ಅವ್ರು ಖುಷಿಯಿಂದ ತಿಂತಾರೆ. ಮಕ್ಕಳು ಅಷ್ಟೇ, ದೊಡ್ಡವ್ರಿಗೂ ಅಷ್ಟೇ. ಇದು ನಾನು ಮೊಸರು ಜೊತೆ ಸರ್ವ್ ಮಾಡಿದ್ದೀನಿ. ಮೊಸರು ಜೊತೆ ಇದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈ ಥರ ಬೇರೆ ಥರ ಸೊಪ್ಪುಗಳನ್ನು ನಾವು ಹಾಕಿ ತಾಳಿಪೀಠನ ಮಾಡ್ಕೋಬಹುದು. ಇದು ಡಯಟ್ ರೆಸಿಪಿನೂ ಆಗುತ್ತೆ. ಇದು ಈ ಥರ ಎಲ್ಲ ಹಿಟ್ಟುಗಳು ಹಾಕಿ, ಈ ಥರ ಸೊಪ್ಪು ಜಾಸ್ತಿ ಹಾಕಿ, ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿ ಮಾಡ್ಕೊಳ್ಳೋದ್ರಿಂದ ಇದು ಡಯಟ್ ಮಾಡೋರ್ಗು ಒಳ್ಳೆಯ ತಿಂಡಿ, ಇದು ಒಳ್ಳೆಯ ರೆಸಿಪಿ ಇದು. ನೀವು ಮಾಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಮೊದಲಿಗೆ ವಿಡಿಯೋ ಬರುತ್ತೆ, ಆಗ ನೀವು ಮೊದಲಿಗೆ ವಿಡಿಯೋನ ನೋಡಬಹುದು. ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ. ತುಂಬಾ ಸೂಪರಾಗಿ ಆಗಿದೆ ತಾಳಿಪೀಠು. ನೋಡಿದ್ದಕ್ಕೆ ಧನ್ಯವಾದಗಳು.